ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ವಡೆ ರೆಸಿಪಿ ಶೇರ್ ಮಾಡ್ಕೊತೀನಿ. ಅಂದರೆ ಕಡಲೆಬೇಳೆ ಮಸಾಲ ವಡೆನ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ರೆಸಿಪಿ ಅಂದರೆ ಒಂಥರ ಟ್ರೆಡಿಷನಲ್ ರೆಸಿಪಿ ಕೂಡ ಹೌದು. ಅಂದರೆ ಊಟದ ಜೊತೆಗೂ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಇದನ್ನು ತೊಗೋಬೋದು. ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಈ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಎಲ್ಲ ಇಷ್ಟ ಆಗಿದ್ದರೆ ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ತಾ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ. ನಾನಿಲ್ಲಿ 2 ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ. ಸೊ ಕಡಲೆಬೇಳೆನ ಚೆನ್ನಾಗಿ ತೊಳೆದುಬಿಟ್ಟು ನೆನೆ ಇಡಬೇಕು. ಇದು 2 ಕಪ್ ಕಡಲೆಬೇಳೆದು ಆಲ್ಮೋಸ್ಟ್ ಒಂದು 25ರಿಂದ 30 ವಡೆ ಆಗುತ್ತೆ ಇದರಲ್ಲಿ. ಈ ಕಡಲೆಬೇಳೆ ಒಂದು 3ರಿಂದ 4 ಗಂಟೆ ನೆಂದರೆ ಸಾಕು. ಅಂದರೆ ಮಧ್ಯಾಹ್ನ ಮಾಡ್ತೀವಿ ಅಂದರೆ ಬೆಳಗ್ಗೆ ನೆನೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇದು 4 ಅವರ್ಸ್ ನೆನೆಸಿದ್ದೀನಿ ನಾನು ಇದನ್ನ ಕಡಲೆಬೇಳೆನ. ಸೊ ನೆನೆಸಾಗಿದೆ. ನೆಂದ ಮೇಲೆ ಇದನ್ನು ನೀರೆಲ್ಲ ಚೆನ್ನಾಗಿ ಸೋಸ್ಕೊಂಬಿಟ್ಟು ಇದನ್ನು ಮಿಕ್ಸಿನಲ್ಲಿ ತರಿಯಾಗಿ ರುಬ್ಕೊಳ್ಳೋಣ. ಅಂದರೆ ತುಂಬ ನುಣ್ಣಗೆ ರುಬ್ಬೋದು ಬೇಡ, ಜಸ್ಟ್ ಒಂದು ಸ್ವಲ್ಪ ಅಂದರೆ ತರಿಯಾಗಿರ್ಬೇಕು. ಆ ಥರನೇ ನೀರು ಇಲ್ದಲೇ ರುಬ್ಕೊಳ್ಳೋಣ. ನೋಡಿ, ಇಲ್ಲಿ ರುಬ್ಬಿಟ್ಟಿದ್ದೀನಿ. ರುಬ್ಬಿರೋದು ಒಂದು ದೊಡ್ಡ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದನ್ನ. ಸೊ ಇದರಲ್ಲಿ ಮತ್ತೆ ಮಸಾಲೆಗಳೆಲ್ಲ ಹಾಕಿ ಕಲಿಸ್ಬೇಕು. ಸೊ ಹಾಗಾಗಿ ದೊಡ್ಡ ಪಾತ್ರೆಗೆ ಹಾಕೊಂಡ್ಬಿಡ್ತೀನಿ ಒಂದೇ ಸತಿ. ಇದೇ ಥರ ಮಿಕ್ಕಿದ್ದನ್ನು ರುಬ್ಕೊಂಡು ಹಾಕೊತಿದ್ದೀನಿ. ನೋಡಿ, ಕಡಲೆಬೇಳೆ ರುಬ್ಬಿದ್ದಾಯ್ತು. ಈಗ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿನ ರುಬ್ಕೊಳ್ಳೋಣ. ಬೆಳ್ಳುಳ್ಳಿ ಒಂದು 20ರಿಂದ 25 ತೊಗೊಂಡಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ ಮತ್ತು ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಇದೆಲ್ಲನೂ ತುಂಬ ತರಿಯಾಗಿ ರುಬ್ಕೊತೀನಿ ಅಷ್ಟೇ. ಒಂದು 2 ರೌಂಡ್ ಮಿಕ್ಸಿ ಮಾಡಿದ್ದೀನಿ ಅಷ್ಟೇ. ನುಣ್ಣಗಾಗೋದು ಬೇಡ, ಇದು ಪೇಸ್ಟ್ ಥರ. ಜಸ್ಟ್ ತರಿಯಾಗಿ ಹಾಕಿದ್ರೆ ಸಾಕು. ಅದನ್ನು ಕೂಡ ಕಡಲೆಬೇಳೆ ಜೊತೆ ಸೇರಿಸೋಣ. ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ, ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಅದನ್ನು ಕೂಡ ಸಣ್ಣಗೆ ಹೆಚ್ಕೊತಿದ್ದೀನಿ. ಇದನ್ನು ಸಣ್ಣಗೆ ಹೆಚ್ಚಿಬಿಟ್ಟು ಕಡಲೆಬೇಳೆ ಜೊತೆ ಸೇರಿಸ್ಕೊಳ್ಳೋಣ. ಅದೇ ಥರ ಮತ್ತೆ ಪುದೀನ ಸೊಪ್ಪು ಅದನ್ನು ಕೂಡ ಅಷ್ಟೇ, ಅದನ್ನು ಒಂದು ಇಡಿನೇ ತೊಗೊಂಡಿದ್ದೀನಿ. ಅದನ್ನು ಕೂಡ ಸಣ್ಣಗೆ ಹೆಚ್ಕೊತಿದ್ದೀನಿ. ನೀವು ಬೇಕಂದರೆ ಸಬ್ಸಿಗೆ ಸೊಪ್ಪು ಕೂಡ ಯೂಸ್ ಮಾಡ್ಬೋದು ವಡೆಗೆ. ಬಟ್ ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಯೂಸ್ ಮಾಡ್ತಿಲ್ಲ, ಬಟ್ ಪುದೀನನೇ ಯೂಸ್ ಮಾಡ್ತಿದ್ದೀನಿ. ಪುದೀನ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಸಿಗುತ್ತೆ ನಿಮ್ಗೆ ವಡೆಗೆ. ಸೊ ಹಾಗಾಗಿ ಪುದೀನ ಸೊಪ್ಪು ಆ್ಯಡ್ ಮಾಡ್ಕೊತೀನಿ. ಮತ್ತು ಕರ್ಬೇವಿನ ಸೊಪ್ಪು, ಒಂದಿಷ್ಟು ಕರ್ಬೇವಿನ ಸೊಪ್ಪು ಕೂಡ ಸಣ್ಣಗೆ ಹೆಚ್ಚಿಬಿಟ್ಟು ಆ್ಯಡ್ ಮಾಡ್ಕೊತಿದ್ದೀನಿ. ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ ವಡೆ. ಹಾಗಾಗಿ ಕರ್ಬೇವಿನ ಸೊಪ್ಪು ಕೂಡ ಹಾಕೊತಿದ್ದೀನಿ. ಇದೆಲ್ಲದನ್ನು ವಡೆ ಅದೇ ಈ ಕಡಲೆಬೇಳೆ ರುಬ್ಬಿಟ್ಟಿದ್ದೀನಲ್ಲ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಇದ್ರ ಜೊತೆ ಒಂದು 2 ಈರುಳ್ಳಿ ಕೂಡ ಸಣ್ಣಗೆ ಹೆಚ್ಕೊಳ್ಳೋಣ. ನೋಡಿ, 2 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಕೂಡ ತುಂಬ ಸಣ್ಣಗೆ ಹೆಚ್ಚಿದ್ದೀನಿ. ಹೆಚ್ಕೊಂಡು ಇದನ್ನು ಕೂಡ ಅದರೊಳಗೆ ಸೇರಿಸ್ಕೊಂಡು ಎಲ್ಲ ಒಟ್ಟಿಗೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳೋಣ. ಸೊ ನಾನು ಉಪ್ಪು ಹಾಕಿರೋದು ವಿಡಿಯೋ ಆಗಿಲ್ಲ, ಬಟ್ ಉಪ್ಪು ಸೇರಿಸಿದ್ದೀನಿ. ಸೇರಿಸ್ಬಿಟ್ಟು ಎಲ್ಲ ಒಟ್ಟಿಗೆ ಸೇರಿಸಿ ಕಲಿಸ್ಕೊಳ್ಳೋಣ. ನೀರೇನು ಆ್ಯಡ್ ಮಾಡ್ತಿಲ್ಲ ನೋಡಿ, ಜಸ್ಟ್ ಉಪ್ಪು ಮಾತ್ರ ಹಾಕಿದ್ದೀನಿ. ಮತ್ತು ಸೋಡಾನೂ ಹಾಕಿಲ್ಲ. ಬರೀ ಸೊಪ್ಪುಗಳು, ಈರುಳ್ಳಿ, ಕಡಲೆಬೇಳೆ ಅಷ್ಟು ಮಾತ್ರ ಹಾಕಿ ಇದನ್ನೆಲ್ಲ ನೀಟಾಗಿ ಕೈಯಲ್ಲೇ ಕಲಿಸ್ಕೊಳ್ಳೋಣ. ನೋಡಿ, ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದಿದೆ ಈಗ. ಸೊ ಕಾದಿರೋ ಎಣ್ಣೆಗೆ ನಾನು ಇದನ್ನು ಒಂದು ಸಣ್ಣ ಅಂದರೆ ಒಂದು ನಿಂಬೆಹಣ್ಣು ಅಷ್ಟು ದಪ್ಪ ಉಂಡೆ ತೊಗೊಂಡ್ಬಿಟ್ಟು ಇದನ್ನು ಕಡಲೆಬೇಳೆ ಹಿಟ್ಟನ್ನು ಅಷ್ಟು ತೊಗೊಂಡು ಕೈಯಲ್ಲೇ ತಟ್ತಿದ್ದೀನಿ. ನೋಡಿ, ಕೈಯಲ್ಲಿ ತಟ್ಕೊಂಡು ಸ್ವಲ್ಪ ದಪ್ಪನೇ ತಟ್ಕೊಳ್ಳೋಣ. ತುಂಬ ತೆಳ್ಳಗೆ ಮಾಡಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ದಪ್ಪ ಇರಬೇಕು. ದಪ್ಪ ಮಾಡಿಕೊಂಡು ಇದನ್ನು ಕಾದಿರೋ ಎಣ್ಣೆ ಒಳಗೆ ಹಾಕ್ಕೊಂಡು ಹೋಗೋಣ. ನಿಮಗೆ ಕೈಯಲ್ಲಿ ತಟ್ಟೆ ಕಷ್ಟ ಆದರೆ ಬೇಕಾದ್ರೆ ಕವರ್ ಕೂಡ ಯೂಸ್ ಮಾಡಿಬಿಟ್ಟು ಕವರ್ ಮೇಲೂ ತಟ್ಕೋಬೋದು. ಬಟ್ ಕೈ ಮೇಲೇ ತುಂಬ ಚೆನ್ನಾಗೇ ಬರುತ್ತೆ. ಬಟ್ ರುಬ್ಬೇಕಾದ್ರೆ ಹೇಳಿದ್ನಲ್ಲ, ತುಂಬ ಬೇಳೆ ಥರನೂ ಮಾಡ್ಕೋಬಾರ್ದು ಮತ್ತು ತುಂಬ ಪೇಸ್ಟ್ ಥರನೂ ಮಾಡ್ಕೋಬಾರ್ದು. ಇದನ್ನ ತುಂಬ ಪೇಸ್ಟ್ ಥರ ಮಾಡಿದ್ರೂ ಚೆನ್ನಾಗಿರಲ್ಲ. ಬೇಳೆ ಥರ ಹಾಕಿದ್ರೆ ಮತ್ತೆ ತಟ್ಟಿ ಬಿಡಬೇಕಾದ್ರೆ ಸ್ವಲ್ಪ ಅಂದರೆ ಕಲ್ಸ್ಕೊಂಡಂಗೆ ಆಗುತ್ತೆ. ಸೊ ಹಾಗಾಗಿ ನೋಡಿ ಒಂದು ಅದಕ್ಕೆ ಅಂದರೆ ರುಬ್ಕೊಳ್ಳಿ. ನೋಡಿ, ಈಗ ಆಲ್ಮೋಸ್ಟ್ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ. ಒಂದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕು. ಒಂದು ಸೈಡ್ ಬೆಂದಾದ್ಮೇಲೆ ಒಂದು ಸ್ವಲ್ಪ ಫ್ಲೇಮ್ನ ಇನ್ನು ಸ್ವಲ್ಪ ಲೋ ಮಾಡ್ಕೊಳ್ಳಿ. ಏಕೆಂದರೆ ಸ್ವಲ್ಪ ದಪ್ಪ ಇರುತ್ತಲ್ವ ಹಿಟ್ಟು, ಹಾಗಾಗಿ ಒಳಗಡೆ ಎಲ್ಲ ನೀಟಾಗಿ ಕ್ರಿಸ್ಪಿಯಾಗಿ ಬೇಯಬೇಕು. ಹಾಗಾಗಿ ಸ್ವಲ್ಪ ಲೋ ಮಾಡಿಕೊಂಡು ಬೇಯಿಸೋಣ. ರೆಗ್ಯುಲರ್ ಈರುಳ್ಳಿ ಬೋಂಡಕ್ಕಿಂತ ಕಡಲೆಬೇಳೆ ವಡೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಊಟದ ಜೊತೆ ಒಳ್ಳೆ ಕಾಂಬಿನೇಷನ್ ಇದು. ಕಡಲೆಬೇಳೆ ವಡೆನ ಆಲ್ಮೋಸ್ಟ್ ನಮ್ಮ ಮನೇಲಿ ಎಲ್ಲ ಹಬ್ಬಗಳಲ್ಲೂ ಕಂಪಲ್ಸರಿ ಮಾಡೇ ಮಾಡ್ತೀವಿ. ಅಂದರೆ ಸ್ವೀಟ್ ಜೊತೆ ಕಡಲೆಬೇಳೆ ವಡೆ ಒಳ್ಳೆ ಕಾಂಬಿನೇಷನ್ ಅಂತ. ಮತ್ತು ಸಂಜೆ ಸ್ನ್ಯಾಕ್ಸಿಗೂ ಟೀ ಜೊತೆ ಅಷ್ಟೇ ಚೆನ್ನಾಗಿರುತ್ತೆ ಇದು. ಅಂದರೆ ಯಾರು ಗೆಸ್ಟ್ ಬರ್ತಾರೆ ಏನಾದರೆ ಬೇಕಾದ್ರೆ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ರೆ ಅವ್ರು ಬಂದಾಗ ಎಣ್ಣೆಗೆ ಹಾಕ್ಬಿಟ್ಟು ಕೊಟ್ಬಿಡ್ಬೋದು. ನೋಡಿ, ಈಗ ಕಡಲೆಬೇಳೆ ವಡೆ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ. ಅಂದರೆ 2 ಸೈಡೂ ನೀಟಾಗಿ ಬೆಂದಿದೆ. ಇದನ್ನು ತೆಗೆದುಬಿಟ್ಟು ಒಂದು ಟಿಶ್ಯೂ ಮೇಲೆ ಹಾಕ್ಕೊಳ್ಳೋಣ. ಸೊ ಟಿಶ್ಯೂ ಮೇಲೆ ಹಾಕೋದ್ರಿಂದ ಅಂದರೆ ಎಕ್ಸ್ಟ್ರಾ ಎಣ್ಣೆ ಏನಾದರೂ ಇದ್ದರೆ ಅದು ಅಬ್ಸರ್ವ್ ಮಾಡ್ಕೊಳುತ್ತೆ. ನೋಡಿ, ಕಡಲೆಬೇಳೆ ವಡೆ ಫುಲ್ ರೆಡಿ ಇದೆ. ಅಂದರೆ ಒಳ್ಳೆ ಗೋಲ್ಡನ್ ಬ್ರೌನ್ ಆಗಿ ಅಂದರೆ ಮತ್ತು ತುಂಬ ಎಣ್ಣೆನೂ ಇಲ್ಲ. ನೋಡಿ, ಇಷ್ಟು ನೀಟಾಗಿ ಡ್ರೈ ಆಗಿ ಚೆನ್ನಾಗಿ ಬೆಂದಿದೆ. ಇದನ್ನು ಬೇಕಿದ್ರೆ ನೀವು ಚಟ್ನಿ ಜೊತೆ ಕೂಡ ತಿನ್ಕೋಬೋದು. ನನ್ನ ಹತ್ರ ಇವತ್ತು ಪುದೀನ ಚಟ್ನಿ ಇತ್ತು, ಸೊ ಅದ್ರ ಜೊತೆ ಸರ್ವ್ ಮಾಡ್ತಿದ್ದೀನಿ.
ನಿಮಗೆ ಚಟ್ನಿ ಆಪ್ಷನಲ್ ಅಷ್ಟೇ, ಇಷ್ಟ ಇದ್ದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಆಸ್ ಇಟ್ ಈಸ್ ಹಾಗೇ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಕಡಲೆ ಚಟ್ನಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.